ನನಗೆ ಯಾವತ್ತೂ ಕೂಡ ನಾನು ಶಾಸಕನಾಗಿ ಬಂದ ಮೇಲೆ ನನಗೆ ಆ ಜಾತಿ ಈ ಜಾತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಕೂಡ ಒಂದೇ ಅಂತಕ್ಕಂಥ ರೀತಿಯಲ್ಲಿ ಸರಿಸಮಾನವಾಗಿ ನೋಡ್ತಕ್ಕಂಥ ಮನೋಭಾವವನ್ನು ನಾನು ಅರ್ಥ ಮಾಡ್ಕೊಂಡಿದ್ದು ಕಲ್ತಿದ್ದು ಅಂತ ಹೇಳಿದ್ರೆ ನಾನು ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥವನು. ನಾನು ಬೆಳೀತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ, ಅವ್ರ ಭಾಷಣದಲ್ಲಿ ಹೇಳಿರ್ತಕ್ಕಂಥ ಮಾತುಗಳನ್ನು ಹೃದಯದಲ್ಲಿಟ್ಟುಕೊಂಡು ರಾಜಕೀಯ ಪ್ರಾರಂಭ ಮಾಡಿ ಇಲ್ಲಿ ಚುನಾವಣೆ ನಂತರ ಎಲ್ಲರೂ ಕೂಡ ಯಾರು ಬಡವರು ಇರ್ತಾರೆ, ಶೋಷಣೆಗೆ ಒಳಗಾಗಿರ್ತಾರೆ, ದೌರ್ಜನ್ಯಕ್ಕೆ ಇರ್ತಾರೆ, ಅವರೆಲ್ಲರಿಗೂ ಕೂಡ ಸರಿಸಮಾನವಾಗಿ ಸವಲತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ ಅಂತೇಳಿ ನಾನು ತಿಳ್ಕೊಂಡು ನನ್ನ ಕೆಲಸವನ್ನು ನಿರ್ವಹಿಸ್ತಾ ಬಂದಿದ್ದೇನೆ. ಈ ಸಮುದಾಯಕ್ಕೆ ಇವತ್ತೇನಾದರೂ ಕೂಡ ಟ್ರೈಬಲ್ ಕ್ಯಾರೆಕ್ಟರ್, ಆ ಟ್ರೈಬಲ್ ಕ್ಯಾರೆಕ್ಟರ್ ಅಂತಕ್ಕಂಥದ್ದು ಏನಾದರೂ ಇದೆ ಅಂತಂದರೆ ಇಡೀ ಕರ್ನಾಟಕದಲ್ಲಿ ಕಾಡುಗೊಲ್ಲ ಸಮುದಾಯ ಮಾತ್ರ ಇರ್ತಕ್ಕಂಥದ್ದು. ಇದನ್ನು ಗೊಲ್ಲ ಅಂತಕ್ಕಂಥದ್ದನ್ನು ನಾನು ಒಪ್ಪಲಿಲ್ಲ. ಅವ್ರಿಗೆ ವಿಶೇಷವಾಗಿ ಅರ್ಥ ಬರುವಂತೆ ಮಾಡಬೇಕು ಅಂತೇಳಿ ಇವರು ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥವ್ರು. ಈ ಸಮುದಾಯವನ್ನು ಒಂದು ಎಸ್ ಟಿ ಸಮುದಾಯಕ್ಕೆ ಅಂದರೆ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಆ ಹೋರಾಟ ಪ್ರಾರಂಭ ಮಾಡಿ ಇಲ್ಲಿಗೆ 15 ವರ್ಷ ಆಯಿತು. 14/9/2010 ಮಹೇಶ್ ಡೇಟ್ ಕೊಡ್ತಾವನೆ. 14/9/2010 ಪ್ರಾರಂಭ ಮಾಡಿ ಇಡೀ ಸಿರಾದೆಲ್ಲ ತುಮಕೂರು ಜಿಲ್ಲೆಯಾದ್ಯಂತ ಎಲ್ಲ ಕಡೆಯೂ ಕೂಡ ಎಲ್ಲ ತಾಲೂಕಿನಲ್ಲೂ ಕೂಡ ಈ ಹೋರಾಟ ಪ್ರಾರಂಭ ಮಾಡಿ ಈ ಸಮುದಾಯಕ್ಕೆ ಏನಾರ ಒಂದು ಶಾಶ್ವತವಾದಂಥ ಅನುಕೂಲ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಆವಾಗ ಅಪ್ಪಿ ಎಲ್ಲೋ ಒಂದು ಕಡೆಗೆ ನಾನು ಮಂತ್ರಿ ಆದೆ, ಕಾನೂನು ಸಚಿವನಾದೆ. ಆದ್ದರಿಂದ ಸಿದ್ದರಾಮಯ್ಯನವ್ರು ಒಪ್ಪಿಸಿ ಇದರ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು, ಪರಿಶಿಷ್ಟ ವರ್ಗ ಮತ್ತು ಪಂಗಡದಲ್ಲಿ ಸೇರಬೇಕು ಅಂತೇಳಿ ತೀರ್ಮಾನ ಮಾಡಿ ಶಿಫಾರಸು ಮಾಡಬೇಕಾದಾಗ ನನಗೆ ವಿರೋಧ ಬಂದಿದ್ದು ಯಾವುದು ಅಂತಂದರೆ ಯಾರಿಂದಲೂ ಅಲ್ಲ, ಗೊಲ್ಲರಲ್ಲೇ ಇನ್ನೊಂದು ಗುಂಪು ವಿರೋಧ ಬಂತು. ಆ ವಿರೋಧವನ್ನು ಎದುರಿಸಿ ನಾನು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ವಿ. ನಾನು ಆ ಮಧ್ಯದಲ್ಲಿ 5 ವರ್ಷ ಆಯಿತು. ಸೋತ ಮೇಲೆ ಆ ಕಡತ ಹಿಂಗೆ ನಿಂತಿತ್ತು. ತಿರುಗಿ ಆಮೇಲೆ ವಾಪಸ್ ಬಂದ ಮೇಲೆ ಹೋದ ವರ್ಷ ನಾನು ಅದನ್ನು ಕೇಂದ್ರ ಸರ್ಕಾರಕ್ಕೆ ಗಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡೋದ್ರ ಜೊತೆಗೆ ಈ ಅಭಿವೃದ್ಧಿ ನಿಗಮ ಅಂದರೆ ಹೆಸರಿತ್ತು ಅದಿನ್ನೂ ಸೃಷ್ಟಿಯಾಗಿರಲಿಲ್ಲ. ಹೋದ ವರ್ಷ ನನಗೆ ಗೊತ್ತಾದ ಮೇಲೆ ಇದು ನೀವು ಗೋಪಾಲಂಗೆ ಗೊತ್ತಿದ್ದಲ್ಲ, ನಾವು ಬೆಳಗಾಂನಲ್ಲಿ ಹೋಗಿ ಕಾಡುಗೊಲ್ಲರೆಲ್ಲರನ್ನೂ ಕೂಡ ಕರ್ಕೊಂಡೋಗಿ ಹೋದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮೇಲೆ ಒತ್ತಾಯವನ್ನು ಮಾಡಿ ಆ ನಿಗಮವನ್ನು ಬೇಗ ಚಾಲನೆಗೆ ತರಬೇಕು ಅಂತೇಳಿ ತೀರ್ಮಾನ ಮಾಡಿ ಅದನ್ನು ತರುವಂಥ ಕೆಲಸವನ್ನು ಮಾಡಿ ಆ ಮಾಡಿದ ಪ್ರಯುಕ್ತ ಇವತ್ತು ಅನೇಕ ಜನರಿಗೆ ಸವಲತ್ತು ಕೊಡ್ತಕ್ಕಂಥ ಅವಕಾಶ ಆಗಿದೆ. ಸವಲತ್ತನ್ನು ಕೊಡಬೇಕಾದಾಗ ನಮ್ಮ ವೆಂಕಟರಾಜು ಬಂದ ಸವಲತ್ತು ಕೊಡಬೇಕು ಅಂತೇಳಿ ಬಂದಾಗ ಏನು ಕೊಡ್ಬೋದು, ಹೇಗೆ ಕೊಡ್ಬೋದು ಅಂತೇಳಿ ನಾವು ನೋಡಿದ್ವಿ. ಅದಕ್ಕೆ ನೇರ ಸಾಲ ಇದ್ದಿದ್ದು 106 ಜನಕ್ಕೆ ಕೊಡ್ಬೋದು ಸಾಲ ಕೊಡ್ತಕ್ಕಂಥದ್ದು. ಗಂಗಾ ಕಲ್ಯಾಣ ಅಂದರೆ ಬೋರ್ವೆಲ್ ಹಾಕ್ಕೊಡ್ತಕ್ಕಂಥದ್ದು 51 ಜನಕ್ಕೆ ಕೂಡ ಅವಕಾಶ ಇತ್ತು. ಈ ಯುವಕರು ಇರ್ತಾರೆ, ಡ್ರೈವರ್ ಟ್ಯಾಕ್ಸಿಗಳನ್ನ ಓಡಿಸುವಂಥದ್ದು, ಅದಕ್ಕೆ ಸಬ್ಸಿಡಿ ಕೊಡ್ತಕ್ಕಂಥ ಒಂದು ಯೋಜನೆ, ಅದು 21 ಜನಕ್ಕಿತ್ತು. ಇದೆಲ್ಲದಕ್ಕೂ ಕೂಡ ಸೆಲೆಕ್ಷನ್ ಮಾಡಬೇಕು ಅಂತೇಳಿ ಮೀಟಿಂಗ್ ಕರೆದಾಗ ನಾನು ಹೇಳಿದೆ, ನಾನು ಯಾವುದೂ ಸೆಲೆಕ್ಷನ್ ಮಾಡಲ್ಲ, ಯಾರ್ಯಾರು ಅರ್ಜಿ ಹಾಕಿದ್ದಾರೆ ಎಲ್ರಿಗೂ ಕೊಟ್ಬಿಡು ಅಂತ ಹೇಳಿದೆ. ಆ ಎಲ್ಲರಿಗೂ ಕೊಡುವುದು ಅಂತ ತೀರ್ಮಾನ ಮಾಡಿದ್ದಕ್ಕೆ ಎಲ್ಲೋ ಒಂದು ಕಡೆಗೆ ವೆಂಕಟರಾಜಿಗೆ ಮುಜುಗರ ಆಗಿರ್ಬೋದು, ಆದರೆ ನಾನು ಅದನ್ನು ಅಭಿನಂದಿಸ್ತೇನೆ. ಎಡೆಬಿಡದೆ ನನ್ನ ಹಿಂದೆ ಇದ್ದು ಅದನ್ನು ಮಂಜೂರಾತಿಯನ್ನು ಮಾಡಿ ಇವತ್ತು ಕಾರ್ಯಕ್ರಮವನ್ನು ರೂಪಿಸಿ ಎಲ್ಲರ ಸಮ್ಮುಖದಲ್ಲಿ ಇವತ್ತು ಫಲಾನುಭವಿಗಳನ್ನ ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಕ್ಕೆ ವೆಂಕಟರಾಜಿಗೆ ನಾನು ಅಭಿನಂದಿಸ್ತೇನೆ. ಮತ್ತು ಈ ರೀತಿಯಾಗಿರ್ತಕ್ಕಂಥ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ. ಆಮೇಲೆ ದೇವರಾಜ ಅರಸು ನಿಗಮದ ವತಿಯಿಂದ ಹೆಣ್ಣು ಮಕ್ಕಳಿಗೆ 28 ಜನಕ್ಕೆ ಈ ರೀತಿಯಾದಂಥ ಟೈಲರ್ ಮಿಷನ್ನು ಕೂಡ ಇವತ್ತು ನಾವು ಕೊಡ್ತಾ ಇದ್ದೀವಿ. ಇಷ್ಟೊತ್ತು
ಇವತ್ತು ಸಾಹೇಬರು ಯಾವ ಆಯಾಮಗಳಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳನ್ನು ಬರೀ ಒಂದು ಸಮುದಾಯದ ಆ್ಯಂಗಲಲ್ಲಿ ನೋಡಿದಾಗಲೇ ಅಷ್ಟೆಲ್ಲ ಬೇರೆ ಬೇರೆ ವಿಭಿನ್ನವಾದ ಆ್ಯಂಗಲ್ಗಳಿಂದ ಯೋಚನೆ ಮಾಡಿ ಪ್ರಥಮವಾಗಿ ನನಗೆ ಇದು ನನಗೂ ಒಂದು ಹೊಸ ಮಾಹಿತಿ ಸರ್. ಅದು ನಿಗಮ ರಿಜಿಸ್ಟರ್ ಆಗಿರಲಿಲ್ಲ, ತಾವು ಅದನ್ನು ಲೀಡ್ ತಗೊಂಡು ತಮ್ಮ ಇದರಲ್ಲಿ ಆಗಿದ್ದು ಅನ್ನೋದು ಅದು ನಮಗೂ ಮಾಹಿತಿ ಇರಲಿಲ್ಲ. ಹಾಗೆ ಅನುಗ್ರಹ ಸ್ಕೀಮು ತಮ್ಮ ಅವಧಿಲಾಗಿದ್ದು ಅನ್ನೋದು. ಸೊ ವಿದ್ಯಾಸಿರಿ ನೋಡಿ ಏನಾಗ್ತದೆ, ಚುನಾವಣೆ ಬಂದಾಗ ರಾಜಕೀಯ ಮಾಡಬೇಕು, ಆ ನಂತರ ನಮ್ಮ ಎಲ್ಲ ಎಫರ್ಟ್ಸು ಎಲ್ಲ ಆಲೋಚನೆಗಳು ಅಭಿವೃದ್ಧಿ ಕಡೆ ಇರಬೇಕು ಅನ್ನೋ ಒಂದು ಮನಸ್ಥಿತಿಯಿಂದ ವರ್ಕ್ ಮಾಡಿದ್ರೆ ಮಾತ್ರ ಇಷ್ಟು ವಿಭಿನ್ನವಾದ ಕಾರ್ಯಕ್ರಮಗಳನ್ನು ಆಲೋಚನೆ ಮಾಡೋದಕ್ಕೆ, ಆ ಐಡಿಯೇಷನ್ ಅಂದರೆ ಅವರ ಕಲ್ಪನೆಗೆ ತಗೊಳ್ಳೋದಕ್ಕೆ, ಜೊತೆಗೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಈ ವ್ಯವಸ್ಥೆಯಲ್ಲಿ ತುಂಬ ಕಷ್ಟ. ಅಂದರೆ ಸತತವಾಗಿ ಫಾಲೋ ಅಪ್ ಮಾಡಿದ್ರೆ ಮಾತ್ರ ನಿಮ್ಮ ಯಾವುದೋ ಒಂದು ಆಲೋಚನೆ ಅಥವಾ ಕಲ್ಪನೆ ಅದು ಮೆಟೀರಿಯಲೈಸ್ ಆಗುತ್ತೆ, ಅಂದರೆ ಅನುಷ್ಠಾನಕ್ಕೆ ಬರುತ್ತೆ ಇನ್ ರಿಯಾಲಿಟಿ. ಅದು ಯಾಕೆ ಅಂದರೆ ಬೇರೆ ಬೇರೆ ಚಾಲೆಂಜಸ್ ಇರ್ತದೆ. ಅನೇಕ ಇಲಾಖೆಗಳ ಮೂಲಕ ಒಂದು ಕಡತ ಆಗೋಗಿ ಅದಕ್ಕೊಂದು ಅನುಮೋದನೆ ಸಿಕ್ಕಿ ಅದು ಆನ್ಫಿಲ್. ಈಗ ಬೇರೆ ನಮ್ಮ ಸ್ನೇಹಿತರೆಲ್ಲ ಮಾತನಾಡ್ತಾ ಹೇಳೋದು, 4 ಇಡೀ ರಾಜ್ಯಕ್ಕೆ 4 ವಸತಿ ಶಾಲೆ ಅಂದರೆ ಅದರಲ್ಲೊಂದು ಸಿರಾಕ್ ತರ್ತಾರೆ, ಅಲೆಮಾರಿ ವಸತಿ ಶಾಲೆ ಅನ್ನೋದನ್ನ. ಈ ಮಾನ್ಯ ಕರ್ನಾಟಕ ಸರ್ಕಾರ ಹಾಗೂ ನಮ್ಮ ಇಲಾಖೆ ಕಂದಾಯ ಇಲಾಖೆಯಿಂದ ಪ್ರತಿಯೊಂದು ಹಟ್ಟಿಗಳಿಗೂ ಹಕ್ಕುಪತ್ರ ಕೊಡಬೇಕಂತ ಇದ್ದೀವಿ. ಸೊ 94D ಅಲ್ಲಿ ನಮ್ಮಲ್ಲಿ ಜಾಸ್ತಿ ಗೋಲ್ಡ್ ಇದ್ದಾವೆ ಶಿರಾ ತಾಲೂಕದಲ್ಲಿ. ಸೊ ಶಾಸಕರು ಮೊನ್ನೆ ಒಂದು ಮೀಟಿಂಗ್ ಮಾಡಿ ಹೇಳಿದ್ದಾರೆ, ಎಷ್ಟಾಗುತ್ತೋ ಅಷ್ಟು ಹಕ್ಕುಪತ್ರ ಕೊಡಲಿಕ್ಕೆ. ಎಲ್ಲರೂ ಬಂದಿದ್ದೀರಿ, ತಮ್ಮ ಗೋಲ್ಡ್ ರೆಡ್ಡಿಗೆ ಪ್ರತಿಯೊಂದಕ್ಕೂ ನಾವು ಹಕ್ಕುಪತ್ರ ಕೊಡ್ತೀವಿ. ಯಾವ್ಯಾವ ಊರಲ್ಲಿ ಎಷ್ಟೆಷ್ಟು ಗೋಲ್ಡ್ ರೆಡ್ಡಿ ಅದಾವಂತ ನಮ್ಮ ವಿಡಿಯೋ ಮೂಲಕ ನೀವು ನಮ್ಗೆ ಬಂದು ತಿಳಿಸಿದರೆ ನಾವು ಪ್ರತಿಯೊಂದನ್ನು ರಿಜಿಸ್ಟ್ರೇಷನ್ ಮಾಡಿಸಿ ಈ ಸ್ವತ್ತು ಬರುವಂಗೆ ತಮಗೆಲ್ಲರಿಗೂ ಹಕ್ಕುಪತ್ರ ಕೊಡ್ತೀವಿ ಅಂತ ಈ ವೇದಿಕೆ ಮೂಲಕ ತಮ್ಮೆಲ್ಲರಿಗೂ ಒಂದು ಹೇಳಿಕ್ಕೆ ಇಷ್ಟಪಡ್ತೇನೆ.